ಇಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಸರಿ ಇಲ್ಲ, ಅವ್ರವ್ರ ಪಾಡಿಗೆ ಅವ್ರು ಮಾಡ್ಕೊಂತಾರೆ. ಎಲ್ಲ ಬಿ ಜೆ ಪಿರೇ ಇಲ್ಲಿ. ಹೌದಾ? ದೇಶ ಉಳಿಬೇಕಂದ್ರೆ ಬಿ ಜೆ ಪಿ ಬೇಕು. ದಾಸಕರಿಯಪ್ಪನೇ ನಮಗೆ. ಇವ್ರು ಶಾಮ್ನವ್ರಿಗೆ ಏನು ಉಪಯೋಗ ಇಲ್ಲ, ಇವ್ರು ಬರೀ ಅವರು ದಾವಣಗೆರೆಗೆ ಒಂದು ಯಾವುದೋ ಒಂದು ಇತ್ತರ್ಲಿಲ್ಲ ಜನಗಳಿಗೆ, ಒಂದು ವಿದ್ಯಾಭ್ಯಾಸಕ್ಕಾಗಲಿ ಯಾವುದಕ್ಕಾಗಲಿ ಒಂದು ಯಾವ ಮುಸ್ಲಿಮ್ಸ್ಗೆ ಮೋಸ ಮಾಡಿದ್ದಾರೆ. ಸೀಟ್ ಕೊಡ್ತೀವಿ ಅಂತೇಳಿ ಕೊಡಲಿಲ್ಲ. ಶಾಮನೂರು ಶಿವಶಂಕರಪ್ಪರು ಇದ್ದಾಗೂ ಮಾತುಕತೆ ಆಗಿತ್ತು, ಕೊಡಲಿಲ್ಲ. ಯಾರು ಕೇಳಿದ್ರೆ ಹೇಳಿದ ಆಗಿನ ಆರ್ತಕ್ಕೆ ಹ್ಞೂ ಅಂತಾರೆ, ಹೋಗಾರ ಅವ್ರ ಹೆಂಡ್ರು ಅವ್ರ ಮಕ್ಕಳು ಸುಖ ಹೋಗಿರೋ ನೋಡ್ತಾರೆ, ನಮ್ಮನ್ನೇನು ಇದು ಮಾಡ್ತಾರೆ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ, ನನ್ನ ಜೊತೆ ಕ್ಯಾಮ್ರಾಮನ್ ರಘು RD ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು ನಾನಾ ಕಾರಣಗಳಿಗೋಸ್ಕರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಸ್ಪರ್ಧೆ ಇರುವಂಥದ್ದು. ಇದರ ನಡುವೆ ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ಮುಸ್ಲಿಂ ವರ್ಸಸ್ ಶಾಮನೂರು ಶಿವಶಂಕರಪ್ಪ ಕುಟುಂಬ ಅನ್ನುವಂತಹ ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನ ಏನು ಹೇಳ್ತಾರೆ, ಅಭಿಪ್ರಾಯ ಏನಿದೆ, ಜನರ ಮನದಾಳದ ಮಾತೇನಿದೆ, ಮತದಾರರ ಅನಿಸಿಕೆ ಏನಿದೆ, ಒಳ ಮೀಸಲಾತಿ ಗೊಂದಲದ ನಡುವೆ ಚುನಾವಣೆ ನಡೀತಾ ಇರುವಂಥದ್ದು, ಸಾಕಷ್ಟು ಚರ್ಚೆಗಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜನ ಏನು ಹೇಳ್ತಾರೆ, ಮತದಾರರ ಅಭಿಪ್ರಾಯ ಏನಿದೆ, ಇವೆಲ್ಲವನ್ನು ಕೂಡ ನಾನು ಮತ್ತು ಕ್ಯಾಮ್ರಾಮನ್ ರಘು RD ಅವರು ಜನರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತೀವಿ. ಜನರ ಜೊತೆ ಇಡೀ ಕ್ಷೇತ್ರವನ್ನು ಜನರೊಂದಿಗೆ ಮಾತನಾಡಿಸಿ ಇಡೀ ಕ್ಷೇತ್ರವನ್ನು ಸಂಚಾರ ಮಾಡಿ ಅಭಿಪ್ರಾಯವನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಇಡ್ತೀವಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಿನಿಮಾ ಗೊಂಡನ ಹಳ್ಳಿಯಲ್ಲಿದ್ದೇನೆ. ಜನನ ಮಾತಾಡ್ತಾ ಹೋಗೋಣ. ಇಲ್ಲಿಗ ಹೋಟೆಲಲ್ಲಿ ಒಂದು ಟೀ ಕುಡಿತಾ ಇದ್ದಾರೆ. ಚುನಾವಣೆಯ ಕಣ ಮತ್ತು ಚುನಾವಣೆಯ ಒಂದು ಬಿಸಿ ಯಾವ ರೀತಿ ಇದೆ, ಜನ ಏನು ಹೇಳ್ತಾರೆ ಮಾತಾಡ್ತಾ ಹೋಗೋಣ. ಹೆಂಗಿದೆ ಎಲೆಕ್ಷನ್ನು? ಚೆನ್ನಾಗಿದೆ ಸರ್. ಓಕೆ, ಏನು ಯಾರು ಗೆಲ್ತಾರೆ ಅನ್ಸುತ್ತೆ? ಯಾರು ಗೆಲ್ತಾರೆ ಅಂತ ಹೆಂಗೆ ಹೇಳೋಣ ಸರ್, ಎರಡು ಕಡೆನೂ ಇದೆ. ಎರಡು ಕಡೆ ಇದೆಯಾ? ಓಕೆ ಓಕೆ ಓಕೆ. ಡೆವಲಪ್ಮೆಂಟ್ ಆಗಿದೆ, ಅಭಿವೃದ್ಧಿ? ಹಾಂ ಆಗಿದೆ ಸರ್, ಅಭಿವೃದ್ಧಿ ಆಗಿದೆ. ಆಗಿದೆ. ಈಗ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟು ಶಾಮನೂರು ಶಿವಶಂಕರಪ್ಪ ಮೊಮ್ಮಗ, ಹೌದು. BJP ಕ್ಯಾಂಡಿಡೇಟು ಶ್ರೀನಿವಾಸು. ಏನನ್ಸುತ್ತೆ? ಏನನ್ಸುತ್ತೆ ಅಂದರೆ ಯಾವ ಥರ ಹೇಳೋಣ ಸರ್, ಎರಡು ಕಡೆನೂ ಇದೆ ಸರ್, ಚೆನ್ನಾಗಿದೆ. 50-50 ಯಾರು ಗೆಲ್ತಾರೆ ಏನಂತ ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗಲ್ಲ ಸರ್, ಒಟ್ಟು ನಡೆಯುತ್ತೆ. ಚೆನ್ನಾಗಿದೆ. ಶಾಮನೂರರು ಅವ್ರದ್ದು ಇದೆ, ಕಾಂಗ್ರೆಸ್ ಕಡೆದು ಭಾಳ ಇದೆ. ಚೆನ್ನಾಗಿದೆ ಸರ್. ಶ್ರೀನಿವಾಸ ದಾಸಕರಿಯಪ್ಪರದು ಒಲವು ಜಾಸ್ತಿ ಇದೆ ಸರ್. ಹೌದು ಸರ್. ಈಗ ಶಾಮನೂರು ಮೊಮ್ಮಗ ಅನ್ನೋದೇನು ಕೇಳಲ್ವ, ಅಂದರೆ ಅದು ಪ್ಲಸ್ ಪಾಯಿಂಟ್ ಆಗಲ್ಲ? ಆ ಥರ ಏನಿಲ್ಲ ಸರ್, ಇವರು ಜನ ಸ್ಪಂದನೆ ಚೆನ್ನಾಗಿದೆ ಶ್ರೀನಿವಾಸ ಅವ್ರದ್ದು. ಹಾಗಾಗಿ ಎಲ್ಲರೂ ಜನ ಅವ್ರಿಗೆ ಕೈ ಜೋಡಿಸೋ ರೀತಿ ಇದೆ ಸರ್. ಮಧ್ಯಾಹ್ನ ಸಿಗಲ್ಲ ಆ ಥರದ್ದು ಏನೋ ಅಂತ ಹೇಳ್ತಾ ಇದ್ರಿ? ಒಂದು ಸರ್, ಸುಮಾರು ಜನ ಆ ಥರ ಎಲ್ಲ ಹೇಳ್ತಿರ್ತಾರೆ ಸರ್. ಆ ಥರ ಏನಂದರೆ ಶ್ರೀನಿವಾಸ ಅವರು ಯಾವಾಗಲೂ ಸಿಗ್ತಾರೆ ಸರ್. ಉಳಿದು ಕಾಂಗ್ರೆಸ್ ಇವರು ಅವ್ರದ್ದು ಹೆಂಗಂದ್ರೆ ಭೇಟಿ ಮಾಡೋದು ಕಷ್ಟ ಆಗುತ್ತೆ ಅಂತಂದೆಲ್ಲ ಜನಸಾಮಾನ್ಯರ ಮಾತು ಇದೆ ಸರ್. ಈಗ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಏನೋ ಸ್ವಲ್ಪ ಅಂದರೆ ಒಳ ಮೀಸಲಾತಿ ಸಂಬಂಧಪಟ್ಟ ಇನ್ನೂ ಗೊಂದಲ ಇರುವಂಥದ್ದು, ಅದ್ರದ್ದು ಎಫೆಕ್ಟ್ ಆಗುತ್ತೆ ಚುನಾವಣೆಯಲ್ಲಿ? ಚುನಾವಣೆನ ಆ ಥರ ಏನೂ ಆಗಲ್ಲ ಸರ್, ಚೆನ್ನಾಗಿದೆ, ನೋಡಬೇಕು. ಅದಡಿ ಮುಖ್ಯ ರಸ್ತೆ ಅಂದರೆ ಹಳ್ಳಿ ಒಂದು ಇರುವಂಥದ್ದು. ಅದಡಿ ಮುಖ್ಯ ರಸ್ತೆಯ ಒಂದು ಹಳ್ಳಿಯಲ್ಲಿ ಜನ ಇಲ್ಲಿ ಇರುವಂಥದ್ದು. ವಿಧಾನಸಭಾ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ವ್ಯಾಪ್ತಿಗೆ ಈ ಒಂದು ಹಳ್ಳಿ ಬರುವಂಥದ್ದು. ಜನರನ್ನು ಮಾತಾಡ್ತಾ ಹೋಗೋಣ. ಇಲ್ಲಿ ರೈತರ ಕಚೇರಿ ಬೇರೆ ಇರುವಂಥದ್ದು. ತರಳಬಾಳು ನಗರದಲ್ಲಿ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಅಷ್ಟು ಕಟ್ಟೆ ಸರ್, ಅದೇ ಅಷ್ಟೇ ಮಾಡಿಲ್ಲ. ನಮ್ಮ ಅಜ್ಜರಿದ್ರು ಇಷ್ಟು ದಿನ ನಾವು ಮಾಡಿದ್ವಿ. ಈಗ ಸಮರ್ಥನೆ ಮಾಡ್ಯಾರ, ನೋಡೋಣ ಏನಾಗತ್ತಂತ. ಕಮೆಂಟ್ ಆಗಿಲ್ಲ. ಅವ್ರು ಏನು ಚಿಕ್ಕ ಹುಡುಗ ಅವನಿನ್ನುವ, ಅವ್ರ ಅಜ್ಜರಿದ್ರಿ ಜೊತೆ ಬಂದು ಕ್ಯಾನ್ವೇಸ್ ಮಾಡಿ ಹೋದಾನೆ ಶಿವ. ಮತ್ತೆ ಬಂದು ಇಲ್ಲಿ ಏನು ಮಾಡ್ತೀರಿ ಅಂತ ಕೇಳಿಲ್ಲ. ಈಗ ಅಜ್ಜರು ನಿಧನ ಆದ ನಂತರ ಈಗ ಅವ್ರಿಗೆ ಕೊಟ್ಟಾರ. ನೋಡೋಣ, ಕಾದು ನೋಡೋಣ. ಭರವಸೆ ಇಲ್ಲ ನಮಗೆ. ಇಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಸರಿ ಇಲ್ಲ, ಅವ್ರವ್ರ ಪಾಡಿಗೆ ಅವ್ರು ಮಾಡ್ಕೊಂತಾರೆ. ಇದುವರೆಗೂ ನಮ್ಮನ್ನು ಬಂದು ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ ಕಾರ್ಯಕರ್ತರು. ಅವರು ನಾವು ಪಕ್ಕ ಕಾಂಗ್ರೆಸ್ನರೇ, ಕಾರ್ಯಕರ್ತರು ಏನೂ ಮಾಡಿಲ್ಲ ನಮಗೆ, ಬಂದು ಕೇಳಿಲ್ಲ ಏನಪ್ಪ ನಿಮ್ಮ ವ್ಯವಸ್ಥೆ ಅಂತ ಕೇಳಿಲ್ಲ ಸರ್. ಸಮಸ್ಯೆ ಅದಾವ್ರಿ, ಮತ್ತು ರೈತರ ಸಮಸ್ಯೆನೇ. ಚುನಾವಣೆ ಹೆಂಗಿದೆ? ಚುನಾವಣೆ ಹೆಂಗೆ ನಡೀತಾ ಇದೆ? ಚುನಾವಣೆ ಈಗ ಎಲ್ಲ BJP ಹೌದಾ? ಓಕೆ ಓಕೆ. ಶಾಮನೂರು ಶಿವಶಂಕರಪ್ಪ ಅವರು ಮತ್ತು ಅವರು ಮೊಮ್ಮಗ ಇಲ್ಲೆಲ್ಲ BJP ಇಲ್ಲಿ. ಹೌದಾ?
ದೇಶ ಉಳಿಬೇಕಂದ್ರೆ ಬಿ ಜೆ ಪಿ ಬೇಕು. ಹಾಗಾಗಿ ಕ್ಯಾಂಡಿಡೇಟ್ ನೋಡೋದಲ್ಲ, ಪಕ್ಷ ನೋಡ್ತದಲ್ಲ. ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆಲ್ಲ ಚರ್ಚೆ ಆಗ್ತಾ ಇದೆ, ಅದೇನು ಎಫೆಕ್ಟ್ ಆಗಿದೆಯಾ? ಆಗುತ್ತಾ? ಆಗತ್ತೆ ರೀ ಅದು ಒಳ ಮೀಸಲಾತಿ ಸರ್ಕಾರದ್ದು. ಸರಿ ಆಗತ್ತೆ. ಎಲೆಕ್ಷನ್ ಇದು ಒಂದು ಸ್ವಲ್ಪ ಒಬ್ಬ ಬಡವನಿಗೆ ಶ್ರೀಮಂತನಿಗೆ ಯುದ್ಧ ಅಂದ್ರೇನು ತಪ್ಪಾಗಲಾರ್ದು. ಬಡವ ಯಾರು ಶ್ರೀಮಂತ ಯಾರು? ಅಲ್ರಿ ಇದ್ರಾಗ ಎಲ್ಲರಿಗೂ ಗೊತ್ತು, ನಿಮ್ಮ ಮಾಧ್ಯಮದಲ್ಲಿ ಗೊತ್ತಿಲ್ಲದ್ದು ಏನೈತಿ? ಶಾಮನೂರ್ ಕುಟುಂಬ ಶ್ರೀಮಂತ ಕುಟುಂಬ. ಈಗ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಆಯ್ತು, ಈಗ ರಾಹುಲ್ ಗಾಂಧಿ, ಇಲ್ಲಿ ಹೊಡೆದು ಈಗ ಶಿವಶಂಕರಪ್ಪ ಆಯ್ತು, ಮಲ್ಲಿಕಪ್ಪ ಆಯ್ತು, ಈಗ ಸಮರ್ಥ. ಈಗ ನಮ್ಮ ನಮ್ಮ ಹಾಲಿ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಸಿದ್ದರಾಮಯ್ಯರು, ನಾವು ಯಾವಾಗಲೂ ನಮ್ಮ ಪಕ್ಷ ಹಿಂದುಳಿದವ್ರ ಪರವಾಗಿ, ನಾವು ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ತೇವೆ, ಹಾಗೆ ಹೀಗೆ ಅಂತಾರೆ. ಎಲ್ಲಿ ಹೊತ್ತು ಮತ್ತು ಅವ್ರದ್ದು ಹಿಂದುಳಿದ ವರ್ಗದವ್ರಿಗೆ ಸಪೋರ್ಟ್ ಎಲ್ಲಿ ಹೋತು? ಇವತ್ತು ಭಾರತೀಯ ಜನತಾ ಪಾರ್ಟಿ ಒಬ್ಬ ಹಿಂದುಳಿದ ವರ್ಗ ಟೀಮರ್ ಅಂತ ಮುಂದೆ ಪ್ರಧಾನಿ ಮಾಡ್ತು, ಮತ್ತೆ ಒಬ್ಬನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತೀವಿ ಹಿಂದುಳಿದ ಕಾರ್ಯಕ್ರಮ. ಡೆವಲಪ್ಮೆಂಟ್ ಆಗಿದೆಯಾ ಇಲ್ಲಿ ಏನು ಡೆವಲಪ್ ಅವ್ರು ಆಗಿದ್ದಾರೆ, ಶಾಮನೂರು ಆಗಿದ್ದಾರೆ. ಅದೇ ನೀವೇ ಮಾಧ್ಯಮಗಳು ಕೆಲವು ಮಾಧ್ಯಮ ನೋಡಿರಲ್ಲ, 4 ಸರಿ ಗೆಲ್ಸಿದ್ದೀರಾ ನೀವು? ಗೆಲ್ಸಿದ್ದೇವೆ. ಅದೇ ಹೇಳಿದ್ರಲ್ಲ ಅವ್ರ ಮಗ, ಅದಕ್ಕೆ ಸರಿ ಉತ್ತರ ಕೊಟ್ಟರಲ್ಲ ಮೊನ್ನೆ. ನಮ್ದು ಪ್ರಾಪರ್ಟಿ ಎಲ್ಲೆಲ್ಲೈತೆ ನನಗೆ ಗೊತ್ತಿಲ್ಲ, ಹಾಗೆ ಹೀಗೆ ಅಂತಲೇ ಹೇಳಿ ಮಾಧ್ಯಮದಲ್ಲೆಲ್ಲ ಬಂತಲ್ಲ. ಅದೇ ಅವ್ರು ಉದ್ಧಾರ ಮಾಡಿದ್ರು, ಅದೇ ಅವ್ರ ಫ್ಯಾಮಿಲಿ ಉದ್ಧಾರ ಮಾಡಿದ್ದಾರೆ. ತರಳಬಾಳು ನಗರ ಅದು ರೈತರ ಕಚೇರಿ ಒಳಗಡೆ ಕೂಡ ಮಾತಾಡ್ಸ್ತಾ ಇದ್ರಿ. ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು, ಮತ್ತು ಜೊತೆಗೆ 4 ವರ್ಷಗಳಿಂದ ಒಂದೇ ಕುಟುಂಬದವರು ಕೂಡ ಆಯ್ಕೆಯಾಗಿ ಬರ್ತಾ ಇದ್ರು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಒಳ ಮೀಸಲಾತಿ ವಿಚಾರ ಸಂಬಂಧಪಟ್ಟದ್ದು ಒಂದಷ್ಟು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ನಿಮ್ಮ ದಾವಣಗೆರೆ ದಕ್ಷಿಣನಾ? ಕೂತ್ಕೋ. ನಿಮ್ದು ಓಟಿದೆಯಾ? ಜೋರಿದೆ ಈ ಸಲ. ಓಕೆ. ಏನು ಅನ್ಸುತ್ತೆ ನಿಮ್ಗೆ? ಒಪಿನಿಯನ್ ಏನು ಅನ್ಸುತ್ತೆ? BJP ಬರುತ್ತೆ ಈ ಸಲ. ಈಗ ಶಾಮನೂರು ಶಿವಶಂಕರ ಕುಟುಂಬ ಅದು ನೋಡಿ ಸಾಕಾಗಿದೆ, ಅಭಿವೃದ್ಧಿನೇ ಏನು ಮಾಡಿಲ್ಲ. ಈ ಸಲ ಒಂದು ಚೇಂಜ್ ಕೊಡೋಣ, BJPನೂ ಗೆಲ್ಸೋಣ. ಅವರು ಚೆನ್ನಾಗಿದ್ದಾರೆ ಕ್ಯಾಂಡಿಡೇಟ್. ಈ ಎಲೆಕ್ಷನ್ ಮುಂಚೆನೂ ಕೆಲಸ ಎಲ್ಲ ಮಾಡ್ಯಾರ. ಓದ್ದವರು ಇದು ಇಲ್ದವರು ಎಲ್ಲಿ ಕಂಪ್ನಿ ಇಲ್ಲ, ಏನಿಲ್ಲ, ಎಲ್ಲ ಬೆಂಗಳೂರಿಗೆ ಹೋಗ್ಬೇಕು. ಬರೀ IT ಮಾಡಿದ್ರು ಹೋಗ್ಬೇಕು, ಡಿಗ್ರಿ ಮಾಡಿದ್ರು ಹೋಗ್ಬೇಕು. ಇಲ್ಲೊಂದು ಕಂಪ್ನಿ ಇಲ್ಲ, ಡೆವಲಪ್ಮೆಂಟ್ ಏನೂ ಮಾಡಿಲ್ಲ. ಎಲೆಕ್ಷನ್ ನಮ್ಮ ಪರ ಕಾಂಗ್ರೆಸ್. ಕಾಂಗ್ರೆಸ್ ಸಮರ್ಥರು 100% ಗೆಲ್ತಾರಂತ ನಾವು ಗೆಲ್ತಾರೆ. ರಾಜ್ಯವ್ರು ಕೆಲಸ ಮಾಡಿದ್ದಾರೆ, ಸುಮ್ಮನೆ ಇರೋ ಪಕ್ಷದವ್ರು ಹೇಳ್ತಾರೆ ಹಂಗೆ ಮಾಡಿಲ್ಲ ಇದು ಮಾಡಿಲ್ಲ ಅಂತ. ನನಗೆ ನಮಗೆ ಗೊತ್ತಿಲ್ಲದಲ್ಲೇ 3 ಬಿಲ್ಡಿಂಗ್ ಹಾಕಿದ್ರು, ರೋಡ್ ಹಾಕಿದ್ದಾರೆ, ಹೊಲ ರೋಡ್ ಮಾಡಿದ್ದಾರೆ. ಇನ್ನು ಏನು ಮಾಡ್ಬೇಕು? ನಮ್ಮೂರಾಗೆ ನೋಡ್ರಿ, ಅವ್ರ ಅಜ್ಜಾರು ಇರೋ ತನಕ ಈ ಕಡೆ ಏರಿಯಾ ಅವ್ರದ್ದೇ. ಇನ್ನು ಯಾವ ಪಕ್ಷದವ್ರದ್ದು ಇಲ್ಲಿ ಹೆಸ್ರು ಎಲ್ಲರ ಐತನ ತೋರಿಸ್ರಿ, ಅವ್ರದ್ದು ಇದ್ದಂಗೆ. ಸಮರ್ಥ 100ಕ್ಕೆ 100. ನಾನು ಹಳ್ಳಿ ಕಡೆ ಜನರನ್ನು ಮಾತಾಡಿಸೋ ಸಂಬಂಧಪಟ್ಟಂತೆ ಜನರ ನಾಡಿ ಮಿಡ್ತಿ ಇದೆಯಲ್ಲ, ರಿಯಲ್ ನಾಡಿ ಮಿಡ್ತಿ ಏನಿದೆ ಜನರದ್ದು ಚುನಾವಣೆ ಸಂಬಂಧಪಟ್ಟಂತೆ ಉಪಚುನಾವಣೆ ಬಗ್ಗೆ. ನಾನು ಅದಡಿ ಗ್ರಾಮದಲ್ಲಿ ಹೋಗ್ತಾ ಇದ್ದೆ, ರೈತರು ಒಬ್ಬರು ಬರ್ತಾ ಇದ್ದಾರೆ. ಚುನಾವಣೆ BJP ಬರಬೇಕು, BJP ಬರ್ತದೆ. ಅಜ್ಜೋರು ಅಂತಾರೆ, ಅಜ್ಜಾರು ಬರೋದಿಲ್ಲ, ಬರೋದೇ ಇಲ್ಲ. ನಮ್ಮ ಇದು ಪ್ರಕಾರ BJPನೇ ಬರೋದು. ಯಾಕೆ ಕ್ಯಾಂಡಿಡೇಟ್ ಬಗ್ಗೆ ಏನು ಅನ್ಸುತ್ತೆ ನಮಗೆ? ಇವರೇ ನಮ್ಮ ದಾಸಕರಿಯಪ್ಪನೇ ನಮಗೆ. ಇವ್ರು ಶಾಮನವ್ರಿಗೆ ಏನು ಉಪಯೋಗ ಇಲ್ಲ. ಇವ್ರು ಬರೀ ಅವರು ದಾವಣಗೆರೆಗೆ ಒಂದು ಯಾವುದೋ ಒಂದು ಇತ್ತರ್ಲಿಲ್ಲ, ಜನಗಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಯಾವುದಕ್ಕಾಗಲಿ ಒಂದು ಯಾವ ಉದ್ಯೋಗನೇ ಕೊಟ್ಟಿಲ್ರಿ ಏನು. ಸುಮ್ಮನೆ ನಮ್ಮ ಮನೆಯಲ್ಲಿ 9 ಓಟ್ ಅದಾವ, 9 BJP. ಎಲ್ಲರ ಕಡೆಗೆ ಇದ್ದಾವೆ ಎಲ್ಲ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳ ಬಗೆಹರಿಸಿ ಅಂತ ಹೇಳಿ ಕೇಳಲ್ವಾ? ಯಾರು ಕೇಳಿದ್ರೆ ಹೇಳಿದ ಆಗಿನ ಅರ್ಥಕ್ಕೆ ಹ್ಞೂ ಅಂತಾರೆ, ಹೋಗಾರ. ಅವ್ರ ಹೆಂಡ್ರು ಅವ್ರ ಮಕ್ಕಳು ಸುಖ ಹೋಗಿರೋ ನೋಡ್ತಾರೆ, ನಮ್ಮನ್ನೇ ಇದು ಮಾಡ್ತಾರೆ. ಸಮಸ್ಯೆಗಳು ಏನೋ ಅದಾವೆ, ಏನೋ ಬಗೆಹರಿತಲ್ಲ. ನಾವು ಈ ಸತಿ ಚೇಂಜ್ ಆಗಕ್ಕಂತ ಇದೀವಿ ನಾವು. ಅದೇ ಬಿ ಜೆ ಪಿ ಕಡೆಗೆ ಇದು ಮಾಡ್ತಾಯಿದ್ದೀವಿ. ಯಾಕಂದರೆ ಈಗ ಎಲ್ಲ ಒಂದೇ ಮನೆಯಲ್ಲೇ ಇದು ಮಾಡ್ತಿದ್ರೆ ಬೇರೆ ಕೊಡಬೇಕು, ಕೊಟ್ಟು ನೋಡಬೇಕು. ಅದನ್ನೇ ಹೇಳ್ತಾ ಇದ್ದೀವಿ ಎಲ್ಲರಿಗೂ, BJPಗೆ ವೋಟ್ ಮಾಡ್ರಿ ಅಂತ. BJPನೇ ಬರಬೇಕು. ಪ್ರತಿಯೊಂದು ರೋಡು ಇದು ಅಗಲ ಆಗ್ಬೇಕತ್ತು ರೋಡು. ಈ ರೋಡ್ ಅಗಲ ಮಾಡಿಸ್ತೇವೆ ಅಂದರು, ಈ ರೋಡ್ ಅಗಲ ಆಗಲಿಲ್ಲ. ಒಳಗೆಲ್ಲ ಚರಂಡಿಗಳು ಪರಂಡಿಗಳೆಲ್ಲ ಹೆಂಗದವು. ಎಲ್ಲ ಜನಗಳು ಭಾರಿ ಶಾಮನೂರ ಪ್ರತಿಯೊಂದು ವರ್ಷನೂ ಗೆಲ್ಸಂತ ಬಂದರು ಶಾಮನೂರಮ್ಮನವರು. ಅಲ್ಲ ಸರ್, ಮುಸ್ಲಿಮ್ರಿಗೆ ಕಾಂಗ್ರೆಸ್ಸಿಗೆ ಒಂದೇ ಬಿಟ್ರಲ್ಲ ಸರ್. ಮುಂಚೆ ಸ್ವಲ್ಪ ಡಿವೈಡ್ ಆಗಿದ್ರೆ BJP ಗೆಲ್ಲೋ ಚಾನ್ಸ್ ಭಾಳ ಇತ್ತು ಸರ್. ಈಗ ಹಂಗಾಗಿ ಎರಡೂ ಇದಾಗ್ತಿದೆ. ಮೊನ್ನೆ ಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ ಸರ್, ಎಲ್ಲ ಯಾವುದೇ ಪಕ್ಷದಿರಲಿ ಲಿಂಗಾಯತರೆಲ್ಲ ಒಂದಾಗಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ ಸ್ವಾಮೀಜಿ ಲಿಂಗಸ್ವಾಮಿಯವರು ಮೊನ್ನೆ ಇದು ಮಾಡಿದ್ರಲ್ಲ. ಹಾಗಾಗಿ ಯಾವ್ದು ಗೆಲ್ತತಿ ಅಂತ ಹೇಳೋಕ್ಕಾಗಲ್ಲ ಸರ್. ಈಗ ಹಳ್ಳಿ ಒಂದರಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಗದ್ದೆಯಲ್ಲಿ
ಭತ್ತ ಬೆಳೆದಿರುವಂಥ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಅವ್ರು ಮಾತಾಡ್ಸೋ ಹೋಗ್ತೀನಿ ನಾನು, ಏನು ಹೇಳ್ತಾರೆ ಚುನಾವಣೆ ಸಂಬಂಧಪಟ್ಟಂತೆ ಅನ್ನೋದನ್ನು. ಅದೇ ಸರ್ ಈ ಸಲ BJP ಹಾಕೋಣ ಅಂತ ಮಾಡೀವಿ. ಮತ್ತು ಎಲ್ಲರೂ BJP ಅಂತಾರೆ, ಅದಕ್ಕೆ ಈ ಸಲ BJPನ ಗೆಲ್ಲಿಸ್ಬೇಕಂತ ಇದು ಮಾಡ್ತಾ ಇದ್ದಾರೆ. BJPಗೆ ಓಟ್ ಹಾಕೋಂತ ಮಾಡಿ ಊರನ್ನ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೇಕಂತ. ಏನು ಬೇಕು ಉದ್ಯೋಗನ? ಉದ್ಯೋಗ ಹಂಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕಂತ. ಯಾವಾಗ ಹೆಂಗೈತೆ ಅವಾಗಿಂದ ಹಂಗೈತೆ ಊರು, ಏನೋ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ. ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಬಂಡ ಸರ್ಕಲ್ನಲ್ಲಿದ್ದೇನೆ. ರಾಜ ವೀರ ಮದಕರಿ ನಾಯಕ ಸ್ಟ್ಯಾಚ್ಯೂ ಬಳಿ ಇಲ್ಲಿ ಸಾಕಷ್ಟು ಜನ ಇರುವಂಥದ್ದು ಮತ್ತು ಎಲ್ಲ ಜನಾಂಗದವರು ಕೂಡ ಇಲ್ಲಿ ಇರುವಂಥದ್ದು, ಅಂದರೆ ಎಲ್ಲ ಸಮುದಾಯದವರು ಕೂಡ ಇರುವಂಥದ್ದು. ನಾನಿಲ್ಲಿ ಮತದಾರನ ಮಾತಾಡ್ತಾ ಹೋಗ್ತೀನಿ. ಚುನಾವಣೆ ಪ್ರಚಾರ ಈಗ ತಾನೇ ಎರಡೂ ಪಕ್ಷದವರು, ಅಂದರೆ BJP ಮತ್ತು ಕಾಂಗ್ರೆಸ್ನ ಎರಡೂ ಪಕ್ಷದ ಅಭ್ಯರ್ಥಿಗಳು ಪ್ರಚಾರ ಮಾಡಿ ತೆರಳಿದ್ದಾರೆ. ನಾನು ಮಾತಾಡ್ತೀನಿ ಜನರನ್ನು, ಏನು ಹೇಳ್ತಾರೆ, ಅಭಿಪ್ರಾಯ ಏನಿದೆ ಅನ್ನೋ ಸಂಬಂಧಪಟ್ಟಂತೆ. ಚುನಾವಣೆ ಸ್ವಲ್ಪ ಕಾವಿದೆ ಸರ್ ಇಲ್ಲಿ. ಭಾಳ BJP ಮತ್ತು ಕಾಂಗ್ರೆಸ್ ಭಾಳ ಇದು ಶಾಮನೂರು ಶಿವಶಂಕರಪ್ಪನವರು ನಿಧಾನ ಆಗಿರೋದ್ರಿಂದ ಉಪಚುನಾವಣೆಯನ್ನು ಭಾಳ ಅದ್ದೂರಿಯಾಗಿ ಭಾಳ ಜೋರಾಗಿ ನಡೀತಾ ಇದೆ. ಅದ್ದೂರಿ ಅಂದ್ರೆ ಹೆಂಗೆ? ಏನು ಹೋದ ಚುನಾವಣೆಗಿಂತ ಜೋರ ಇರುತ್ತಾ? ಜೋರಾಗಿದೆ ಸರ್. ಓಕೆ. ಸಮಸ್ಯೆಗಳೇನಿದೆ ಎಲ್ಲ ಏನಿಸುತ್ತೆ? ನಮ್ಮದು ಸಮಸ್ಯೆ ಇಲ್ಲಿ ದಾವಣಗೆರೆಯಲ್ಲಿ ಸ್ವಲ್ಪ ಆಗಿದೆ, ಆಗಿದೆ. ಇನ್ನು ಮುಂದೆ ಭಾಳ ಆಗ್ಬೇಕಂತಂದು ಇದೆ. ಇಲ್ಲಿ ಕಾಲೇಜ್ ಇಲ್ಲ, ಏನಿಲ್ಲ ಈ ಕಡೆ ಸೈಡಲ್ಲಿ. ಹಳ್ಳಿ ಆ ಕಡೆ ಸೈಡ್ನಲ್ಲಿ ಕಾಲೇಜ್ ಇದೆ, ಹಳ್ಳಿ ಆ ಕಡೆ ಈ ಕಡೆಯಿಂದ ಕಾಲೇಜ್ಗಳೆಲ್ಲ ಹೋಗೋದ ಮಕ್ಕಳಿಗೆ ಸ್ವಲ್ಪ ತೊಂದರೆ. ಆದಷ್ಟು ಸರ್ಕಾರದಿಂದ ಸ್ವಲ್ಪ ನಮಗೆ ಏನಾದರೂ ಒಂದು 4 ವರ್ಷದಿಂದ MLA ಇದ್ರಲ್ವಾ? ಇದ್ರು ಸರ್. ಆದರೆ ಈ ಕಡೆ ಸೈಡಲ್ಲಿ ಕಾಲೇಜು ಸ್ಕೂಲ್ ಅಂತ ಇದಾವೆ, ಕಾಲೇಜ್ಗಳು ಅಂತ ಯಾವೂ ಇಲ್ಲ. ಈ ಡಿಗ್ರಿ ಕಾಲೇಜ್ PUC ಎಲ್ಲ ಓದೋರಿಗೆ ಇಲ್ಲಿ ಸ್ವಲ್ಪ ದೂರ ಆಗುತ್ತೆ ಹೋಗೋಕ್ಕೆ. ಹಂಗಾಗಿ ಇಲ್ಲಿ ಸ್ವಲ್ಪ ಮಾಡಿಕೊಟ್ರೆ ಅನುಕೂಲ ಅಂತ. ಈಗ ಎರಡು ಕಡೆಗೆ ಒಲವು ಇದೆ, ಯಾವ್ದು ಬರುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಸರಿ ಚುನಾವಣೆಗೂ ಈ ಸರಿ ಚುನಾವಣೆಗೆ ಏನು ವ್ಯತ್ಯಾಸ? ಉಪಚುನಾವಣೆ ಮರಿ ಚುನಾವಣೆ ಅಂದರೆ ಇದು ಸ್ವಲ್ಪ ಮೇನ್ ಈಗ ಇಷ್ಟು ದಿನ ಮಾಡಿದ್ದೇನು ಕೆಲಸ ಇಲ್ಲ. ಈಗ ಒಂದು ಹೊಸ ಇದರಿಂದ ಮಾಡಿದ್ರೆ ಮಾಡ್ಬೇಕಂತ ಅವ್ರು ಛಲ. ಏನಾಗ್ಬೋದು ನಿಮ್ಮ ಪ್ರಕಾರ? ನೋಡ್ಬೇಕು ಸರ್, ನನ್ನ ಪ್ರಕಾರ ಏನು ಹೇಳೋಕ್ಕಾಗಲ್ಲ. ಈಗಲೇ ಅದು ಬಂದಮೇಲೆ ನಾವು 3 ವರ್ಷದಿಂದ ಒಂದು ಕುಟುಂಬಕ್ಕೆ ಆಡಳಿತ ಕೊಡ್ತಾ ಇದ್ರು. ಈ ಬಾರಿ ಒಬ್ಬ ಹಮಾಲರ ಮಗನಿಗೆ, ಒಬ್ಬ ಬಡವನ ಮಗನಿಗೆ ಬದಲಾವಣೆ ಮಾಡಬೇಕಂತ ಒಬ್ಬ ಮಧ್ಯಮ ಜನ, ಶೋಷಿತ ವರ್ಗದವರು, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರು ನಿರ್ಧಾರ ಮಾಡಿದ್ದಾರೆ. ಓಕೆ. ಭರವಸೆ ಇದೆಯಾ? ಭರವಸೆ ಅಲ್ಲ, ಈ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅವ್ರು ಗೆಲ್ಲುವುದು ಅಷ್ಟೇ ಸತ್ಯ ಇದೆ. ಈಗ ಡೆವಲಪ್ಮೆಂಟ್ ಏನು ಇದೇನಾಗಿದೆ, ಅಭಿವೃದ್ಧಿ ಸಂಬಂಧಪಟ್ಟಂತೆ ಏನಾಗಿದೆ? ಚೆನ್ನಾಗಿದೆ ಅನ್ಸುತ್ತಾ ಅಥವಾ ಏನು ಸಮಸ್ಯೆಗಳಿದಾವ? ಅಭಿವೃದ್ಧಿ ಪಟ್ಟಂಗೆ ಎಲ್ಲ ಒಂದು ನಲ್ಲೂರು ಭಾಗ, ಯಾವುದೋ ಒಂದು ಭಾಗ ಎಲ್ಲ ಚೆನ್ನಾಗಿದೆ, ಉತ್ತರ ಭಾಗ ಚೆನ್ನಾಗಿದೆ. ನಾನು ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಆದರೆ ದಕ್ಷಿಣ ಕ್ಷೇತ್ರದಲ್ಲಿ ಟ್ರಾಫಿಕ್ಕಿನ ಸಮಸ್ಯೆ ಇದೆ. ಆ ಬ್ರಿಟಿಷ್ ಕಾಲದ ಹತ್ತಡಿ ರೋಡ್ಗಳೇ ಇದ್ದಾವೆ. ಆ ದಕ್ಷಿಣ ಕ್ಷೇತ್ರದಲ್ಲಿ ಹೆರಿಗೆ ಕೇಂದ್ರಗಳು 2 ಆಗಬೇಕು, ಶಾಪಿಂಗ್ ಕಾಂಪ್ಲೆಕ್ಸ್ 4 ಆಗಬೇಕು, ಫಿಶ್ ಮಾರ್ಕೆಟ್ಗಳು, ಫ್ಲವರ್ ಮಾರ್ಕೆಟ್ಗಳು, ಮಟನ್ ಮಾರ್ಕೆಟ್ಗಳು ಇವೆಲ್ಲ ಸ್ಥಳಾಂತರ ಆಗಬೇಕು. ಆಮೇಲೆ ತಾಲೂಕು ಆಫೀಸ್ ಶಿಫ್ಟ್ ಆಗಬೇಕು. 8 ಅಡಿ ರೋಡಲ್ಲಿ ತಾಲೂಕು ಆಫೀಸ್ ಇದೆ. ಇವೆಲ್ಲ ಬದಲಾವಣೆ ಮಾಡಿದಾಗ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಯಾಟಲೈಟ್ ಟೌನ್ ನಿರ್ಮಾಣ ಆಗುತ್ತೆ. ಆ ಸ್ಯಾಟಲೈಟ್ ಟೌನ್ ಮಾಡಲಿಕ್ಕೆ ಕೆಲಸ ಮಾಡಬೇಕು. ನಾನೀಗ SJM ನಗರದಲ್ಲಿದ್ದೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ SJM ನಗರ. ಇಲ್ಲಿನ ಮತದಾರರು ಮಾತಾಡ್ತಾ ಹೋಗ್ತೀನಿ. ನಾವು ಈಗಾಗಲೇ ಹಳ್ಳಿ ಕಡೆ ಹೋಗಿದ್ವಿ ಮತ್ತು ಒಂದಷ್ಟು ನಗರ ಪ್ರದೇಶದಲ್ಲಿ ಕೂಡ ಒಂದಷ್ಟು ಜನ ಮಾತಾಡ್ತೀವಿ. ಈಗ SJM ನಗರದಲ್ಲಿ ನಾವು ಬಂದಿದ್ದೇವೆ. ಅದು ಏನಂತ ಅನ್ಸುತ್ತೆ, ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಎರಡೂ ಪಕ್ಷಗಳ ವತಿಯಿಂದ ಭಾಳ ಜೋರಾಗಿ ನಡೀತಾ ಇದೆ. ಓಕೆ ಸರ್, ಮುಸ್ಲಿಂ ಕ್ಯಾಂಡಿಡೇಟ್ ನಿಂತಿರೋದ್ರಿಂದ STP ಏನಾದರೂ ಎಫೆಕ್ಟ್ ಆಗ್ಬೋದು ಅನ್ಸುತ್ತಾ? ಅದೇನು ಸಂಬಂಧ ಬರಲ್ಲ ಸರ್. ಬರೋಲ್ಲ. ಯಾರು ಗೆಲುವು ಯಾರು ಇದೆ ಅಂತ ಎರಡು ಪಕ್ಷದ ಮಧ್ಯೆ ಐತೆ ಸರ್. ಅದು BJP ಕಾಂಗ್ರೆಸ್ಸು ಎರಡರಲ್ಲಿ ಏನಾಗತ್ತೆ ನೋಡ್ಬೇಕು ಸರ್. ಈಗ ಅವರಿಗೂ ಒಂದು ಚಾನ್ಸ್ ಕೊಟ್ಟು ನೋಡಬೇಕಾಗಿತ್ತು. ಅವರು ಮುಸ್ಲಿಮ್ಸ್ ಅವರಿಗೆ ಕೊಟ್ಟಿಲ್ಲ, ಕಾಂಗ್ರೆಸ್ ಆಗಿ ಕೊಟ್ಟಿಲ್ಲ. ಈ ಸರ್ ಅದು ಚರ್ಚೆ ಆಗ್ತಾ ಇದೆಯಾ? ಆಗ್ತಾಯಿತ್ತು, ಈಗ ಆಗ್ತಾ ಇಲ್ಲ ಅಲ್ಲ. ಈಗ ಆಗ್ತಾ ಇಲ್ವಾ? ಯಾಕೆ? ಎಲ್ಲ ವಾಪಸ್ ತಕೊಂಡಾರಲ್ಲ, ಇನ್ನೇನು ನಿಮ್ಮಲ್ಲಿ ಚರ್ಚೆ ಆಗ್ತಾ ಇಲ್ವಾ? ಇಲ್ಲ. ನಾನೀಗ ಆಜಾದ್ ನಗರದಲ್ಲಿದ್ದೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಆಜಾದ್ ನಗರ. ಇಲ್ಲಿ ಸಂಬಂಧಪಟ್ಟಂತೆ ಒಂದಷ್ಟು ಜನ ಮಾತಾಡ್ತಾ ಹೋಗ್ತೀನಿ. ಎಫೆಕ್ಟ್ ಆಗುತ್ತೆ, ಮತ್ತು ಕೊಡಬೇಕಾಗಿತ್ತು. ಅವರು ಕೊಟ್ಟಿಲ್ಲ, ಅವರು ಮಾಡ್ಕೊಂಡಾರ. ಈಗ ಜಮೀನ ಅವರಿಗೆ ಮುಂದೆ ತರಬೇಕಂತದ್ದು. ಯಾಕೆ ಕಷ್ಟ ಇದೆ? ಅಲ್ಲ, ಯಾಕೆ ಕಷ್ಟ ಇದೆ ಅಂದರೆ ಮುಸ್ಲಿಮ್ಸ್ಗೆ ಮೋಸ ಮಾಡಿದ್ದಾರೆ. ಸೀಟ್ ಕೊಡ್ತೀವಿ ಅಂತೇಳಿ ಕೊಳ್ಳಿಲ್ಲ. ಶಾಮನೂರು ಶಿವಶಂಕರಪ್ಪರು ಇದ್ದಾಗ ಮಾತುಕತೆ ಆಗಿತ್ತು, ಕೊಳ್ಳಿಲ್ಲ. ಅದಕ್ಕೋಸ್ಕರ ಈ ಸರಿ ಸ್ವಲ್ಪ ಏನು ಆಯ್ಕೆ ಏನಿದೆ? ಆಯ್ಕೆ ನಾವು ಯಾವ್ದಾರ ಪಕ್ಷೇತರ ಅಭ್ಯರ್ಥಿಗೆ ಓಟ್ ಹಾಕ್ತೀವಿ. ನಮ್ಮ ಪ್ರಕಾರಕ್ಕೆ BJP ಬರ್ಬೋದು ಸರ್. ಹೌದಾ? ಹಾಂ, BJP ಬರ್ಬೋದು. ಯಾಕಂದರೆ ನಮ್ಮ ಅಲ್ಪಸಂಖ್ಯಾತರು ಭಾಳ ಜನ ನಿಂತಿದ್ದಾರೆ. ಮತ್ತೇನಂದರೆ ಓಟ್ ಹೊಡಿಬೋದು ಅಂತ ಆಕಾಂಕ್ಷೆ ಇದೆ. ಹಂಗೆ. ಹಾಂ, ಓಕೆ. ಈಗ
ನೀವು ನಿಮಗೆ ಈ ಕಾಂಗ್ರೆಸ್ನಿಂದ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಒಂದು ಚರ್ಚೆ ಆಗ್ತದೆ, ನಿಜನಾ ನಿಮ್ಮ ಸಮುದಾಯದಲ್ಲಿ? ಆ ಥರ ಸಮಸ್ಯೆ ಏನಿಲ್ಲ. ಯಾಕಂದರೆ ಮೊದಲೇ ದೊಡ್ಡ ಜನ ಏನಿದ್ರಲ್ಲ ಅವ್ರು ಸುಮ್ಮನೆ ಹೋಗಿ ಸೌಕಾರು ದಣಿ ಅಂತ ಅವ್ರ ಹತ್ರ ಇದ್ರು. ಯಾಕಂದರೆ ಬಡವರು ಇಲ್ಲಿಂದ ಹೋಗಿ ನಮ್ಗೆ ಈ ಸಮಸ್ಯೆ ಇದೆ ಅಂತ ಹೇಳೋಕ್ಕೆ ಕೊಟ್ಟಿಲ್ಲ ಅವರು. ನಮ್ಮ ದೊಡ್ಡ ಜನ ಫಸ್ಟ್ ಹೇಳಕ್ಕೆ ಕೊಟ್ಟಿದ್ರೆ ಅವ್ರು ಕೆಲಸ ಮಾಡ್ತಿದ್ರು. ಮೋಸ್ಟ್ಲಿ ರೋಡು ಚರಂಡಿ ಬರೀ ನೀರಂದೆ ಎಲ್ಲ ಅದು ಕಾರ್ಪೊರೇಟ್ರು ಸಣ್ಣ ಪುಟ್ಟ ಮಾಡೋರ ಕೆಲಸ. ಹೌದು, ದೊಡ್ಡ MLA ಕೆಲಸ ಮಾಡೋದಲ್ಲ, ಅದು ಸಣ್ಣ ಪುಟ್ಟ ಕಾರ್ಪೊರೇಟ್ರ್ ಎದಕ್ಕೆ ಮಾಡೋದು? ಅವ್ರು ಮಾಡಬೇಕಾದ್ರು ಚರಂಡಿ, ನೀರು, ರೋಡು, ಕಾಂಕ್ರೀಟು ಅವೆಲ್ಲ ಪಾರ್ಕ್ ಅವ್ರು ಮಾಡಬೇಕಿತ್ತು. ಇಲ್ಲಿ ಬೇರೆ ಏನಪ್ಪ ಉದ್ಯೋಗ ಇಲ್ಲ, ಕಾಲೇಜ್ ಇಲ್ಲ, ಆಸ್ಪತ್ರೆ ಇಲ್ಲ, ಅದು ಆಯ್ತಲ್ಲ MLA MP ಅವ್ರು ಮಾಡಬೇಕಾಗಿದ್ದು. ಅದರ್ ಆದಿಲ್ ಭಾಷಾ. ಇಂಡಿಪೆಂಡೆಂಟ್ ಅವ್ರಿಗೆ ಈ ವರ್ಷ ಅವರಿಗೆ. ಓಕೆ, ಯಾಕೆ ಅಂದರೆ ನಮ್ಮವ್ರು ಅವರು ಕೆಲಸ ಮಾಡ್ತಾನೆ ಅಂದಾರ, ಅದಕ್ಕೆ ಅವರಿಗೆ. ಈ ಕಾಂಗ್ರೆಸ್ಸಿಂದ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಬೇಕಾಯ್ತು ಅನ್ನೋ ಚರ್ಚೆ ಇತ್ತು. ಏನನ್ಸುತ್ತೆ ನಿಮ್ಮಲ್ಲಿ ಚರ್ಚೆ ಏನಾಗ್ತಾ ಇದೆ? ಕೊಟ್ಟಿಲ್ಲಲ್ಲ ಅವರಿಗೆ, ಯಾರಿಗೆ ಟಿಕೆಟ್ ಕೊಟ್ಟಿಲ್ಲಲ್ಲ ಅವರಿಗೆ. ಅವ್ರು ಆ ಕಡೆ ಹೋಗಿದಾರಲ್ಲ, ಅದಕ್ಕೆ ಇವರಿಗೆ ಮಾಡ್ತೀವಿ ನಾವು. ಆಜಾದ್ ನಗರದಲ್ಲಿ ಒಂದಷ್ಟು ಸಾರ್ವಜನಿಕರ ಮತದಾರ ಅಭಿಪ್ರಾಯವನ್ನು ಕೇಳಿದ್ರಿ. ಈಗ ನಾನು ಭಾಷಾನಗರದಲ್ಲಿದ್ದೇನೆ. ಭಾಷಾನಗರದ ಸರ್ಕಲ್ನಲ್ಲಿದ್ದೇನೆ. ಇದು ಅಲ್ ಅಜರತ್ ಚೌಕ ಅಂತ, ಅಲ್ ಅಜರತ್ ಸರ್ಕಲ್ ಅಂತ. ಇಲ್ಲಿ ಜನರು ಮಾತಾಡ್ತಾ ಹೋಗೋಣ, ಏನು ಹೇಳ್ತಾರೆ. ಯಾಕಂದರೆ ಮುಸ್ಲಿಂ ಮತದಾರರ ಈ ಬಾರಿ ನಿರ್ಣಾಯಕ ಪಾತ್ರ ವಹಿಸುವಂಥದ್ದು ಏನಿದೆ ಈ ಬಾರಿ ಉಪಚುನಾವಣೆಯಲ್ಲಿ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರ್ತದ್ದು. ಈ ಬಗ್ಗೆ ಒಂದಷ್ಟು ಜನ ಮಾತಾಡ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ. ಈ ಬಾರಿ ಚುನಾವಣೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾಕೆಂದರೆ ಈ ಕಡೆ ಜನರೆಲ್ಲ ಹೇಳ್ತಾ ಇದ್ದಾರೆ ಮುಸ್ಲಿಮ್ಸಿಗೆ ಪಕ್ಷ ಕೊಡ್ಬೇಕಂತ, ಟಿಕೆಟ್ ಕೊಡ್ಬೇಕಂತ. ಆದರೆ ಕೊಟ್ಟಿಲ್ಲ. ಕಾಂಗ್ರೆಸ್ಸೇ ಬರ್ಬೋದು ಅಂತ. ಅಲ್ಲ, ಟಿಕೆಟ್ ಕೊಟ್ಟಿಲ್ವಾ? ಇಲ್ಲ, ಟಿಕೆಟ್ ಕೊಟ್ಟಿದ್ದಾರೆ. ಯಾರಿಗೆ? ಮುಸ್ಲಿಮ್ಸಿಗೂ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಭಾಳ ಜನ ಮಾತಾಡ್ತಿರೋದು ಏನಂದರೆ ಮುಸ್ಲಿಮ್ಸಿಗೆ ನೇಮಕ ಮಾಡಬೇಕಂತ. ಮತ್ತು ಇದು ಕಾಂಗ್ರೆಸ್ನು ಆದರೂ ಕಾಂಗ್ರೆಸ್ಸೇ ಬರೋದಿಲ್ಲ. ಡಿಫ್ರೆಂಟ್ ಆಗಿದೆ ಸರ್. ಯಾಕಂತಂದರೆ ಇಲ್ಲಿ ಈ ಸಲ ಒಂದು ಏನು ಸ್ಪೆಷಲಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ಸಿಟ್ಟು ಅನ್ನೋದಿದೆ ಸರ್. ಯಾಕಂತಂದರೆ ಒಂದು 85,000 ಮುಸ್ಲಿಮ್ಸ್ ಓಟ್ ಇದೆ ಸರ್ ಇಲ್ಲಿ. ಅದು ಆ್ಯಕ್ಚುಲಿ ಟಿಕೆಟ್ ನೋಡಿದರೆ ಇವರು ಏನು ಶಾಮನೂರು ಶಿವಶಂಕರಪ್ಪ ಅವರು ಇದ್ದರು, ಅವರು ನೆಕ್ಸ್ಟ್ MLA ಟಿಕೆಟ್ ಏನಿದ್ರು ಮುಸ್ಲಿಂ ಸಮುದಾಯಕ್ಕೆ ಅಂತೇಳಿ ಒಂದು ಕಮಿಟ್ಮೆಂಟ್ ಇತ್ತು ಸರ್ ಅವರು. ಆ ಬಳಿಕನೂ ಅವರು ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಿತ್ತು, ಆದರೆ ಟಿಕೆಟನ್ನು ಮುಸ್ಲಿಂ ಸಮುದಾಯಕ್ಕೆ ಅವರು ನೀಡಲಿಲ್ಲ. ಮತ್ತು ಅವರು ಮೊಮ್ಮಗನಿಗೆ ಅವರು ಟಿಕೆಟ್ ನೀಡಿದ್ದಾರೆ. ಈ ಸೀಟ್ ಏನಿದೆ ಈ ಮುಸ್ಲಿಂ ಸಮುದಾಯದಲ್ಲಿ ಎದ್ದು ಕಾಣ್ತಾ ಇದೆ ಸರ್. ಯಾರ ಬರಲಿ, ನಾವು ಒಂದು ಹಸ್ತಕ್ಕೆ ಓಟ್ ಹಾಕೋದು. ಹೌದಾ? ಹೌದು. ನಾವು ಅದನ್ನ ಆಶೆ ಈ 50 ವರ್ಷದಿಂದ ಹಸ್ತಕ್ಕೆ ಹಾಕೋದು. BJPದವ್ರು ಸರಿ ಇಲ್ಲ ನಮ್ಮ ಜೊತೆ. ಸರಿ ಇದ್ದರೆ ಹಾಕಿತ್ತದು. ಅವ್ರು BJPದವ್ರು ಸರಿ ಇಲ್ಲ ನಮ್ಮ ಜೊತೆ. ಈ ಕಾಂಗ್ರೆಸ್ನವ್ರು ಸರಿ ಅದಾರ ಹಾಕ್ತಾರೆ. ಸಮರ್ಥಗೆ ಯಾಕೆ ಓಟ್ ಹಾಕಬೇಕು ಜನ? ಮುಖ್ಯವಾಗಿ ನಮ್ಮ ಯೂತ್ಸ್ ರೀ ಸರ್. ಅದು ಯೂತ್ಸ್ ಆಮೇಲೆ ಜನನ ನೋಡ್ಯಾರೆ. ಜನ ನಮ್ಮನ್ನು ನಮ್ಮ ಹೆಸರಿಗಿಂತ ಮುಖ್ಯವಾಗಿ ನಮ್ಮನ್ನು ಆಸ್ಪತ್ರೆಯಲ್ಲಿರಲಿ ಇಲ್ಲಾಂದರೆ ವಿದ್ಯಾಶಾಲೆಗಳಲ್ಲಿರಲಿ ಅಲ್ಲೆಲ್ಲ ಕೆಲಸ ಮಾಡೋದು ನೋಡ್ಯಾರೆ. ಹಂಗೆ ನನ್ನ ಪರಿಚಯ ಪಡ್ಕೊಂಡ್ಯಾರೆ. ಆಮೇಲೆ ಗೊತ್ತವರಿಗೆ ನನ್ನ ಕೆಪಾಸಿಟಿ ಏನು. ಈಗ ಸಮರ್ಥ ಅಂದರೆ ಬರೀ ಶಕ್ತಿ ಅಲ್ರಿ, ಸಮರ್ಥ ಅಂದರೆ ಕೇಪಬಿಲಿಟಿ. ಏನು ಕೇಪಬಿಲಿಟಿ ಇದೆ ಸಮರ್ಥಗೆ? ಸಮರ್ಥ್ ಏನು ಕೇಪಬಿಲಿಟಿ ಇದೆ ಹೇಳಿ. ಹೇಳಿ ಸರ್. ಸಮರ್ಥ್ಗೆ ಏನು ಕೇಪಬಿಲಿಟಿ ಇದೆ ಮತ್ತು ಈ ಚುನಾವಣೆಯಲ್ಲಿ ಸಮರ್ಥಗೆ ಯಾಕೆ ಓಟ್ ಹಾಕಬೇಕು ಜನ ಅನ್ನೋ ಸಮರ್ಥ? ಈಗ ಸ್ಪಷ್ಟವಾಗಿ ಹೀಗೆ ನೋಡ್ಬೇಕಂದ್ರೆ ನೀವು ನೋಡಿರಿ, ನಮ್ಮ ಪ್ರಣಾಳಿಕೆನೂ ಬಂದೈತಿ, ಅದನ್ನು ನೋಡಿರಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನೀವು ಜರ್ನಲಿಸ್ಟ್, ನೀವು ರಿಸರ್ಚ್ ಮಾಡಿರಿ. ನಾನು ಏನೇನು ಮಾಡೀನಿ, ನನ್ನ ಕ್ವಾಲಿಫಿಕೇಷನ್ಸ್ ಏನು, ಬೇರೆಯವ್ರ ಕ್ವಾಲಿಫಿಕೇಷನ್ಸ್ ಏನು, ನಾವು ಏನೇನು ಕೆಲಸಗಳು ಮಾಡೀವಿ ನಾವು ಒಂದು 5 ವರ್ಷನಲ್ಲಿ ಪ್ರೊಫೆಷ್ನಲ್ ಲೈಫ್ನಲ್ಲಿ, ಬೇರೆಯವರೆಲ್ಲರೂ ಎಷ್ಟು ಮಾಡಿದ್ವಿ. ಓಕೆ, ಅದಾದಮೇಲೆ ನೀವೇ ಚೂರು ಅನ್ಬಯಸ್ಡ್. ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಯಾಕೆ ಮತ ಹಾಕಬೇಕು, ಕಾಂಗ್ರೆಸ್ ಅಭ್ಯರ್ಥಿಗೆ ಯಾಕೆ ಮತ ಹಾಕಬಾರ್ದು? ಕಳೆದ 23 ವರ್ಷಗಳಿಂದ ಅಧಿಕಾರ ಕಾಂಗ್ರೆಸ್ಗೆ ಮತದಾರ ಪ್ರಭುಗಳು ಕೊಟ್ಟಿದ್ದರು ಅಧಿಕಾರ. ದಾವಣಗೆರೆ ದಕ್ಷಿಣದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಶೂನ್ಯ ಆಗಿರೋದ್ರಿಂದ ಒಂದು ಶಿಕ್ಷಣದ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯ ಆರೋಗ್ಯ ವ್ಯವಸ್ಥೆ ಇಲ್ಲ, ಒಂದು ಹಾಸ್ಪಿಟಲ್ ಇಲ್ಲ, ಅದರ ಜೊತೆಗೆ ರೋಡ್ ಅಗಲೀಕರಣ ಇಲ್ಲ, ಜೊತೆಗೆ ಕೊಳಚೆ ಏನಿದೆ ಅದು ಯಾವತ್ತೂ ನಿರ್ಮೂಲನೆ ಹಾಗೇ ಇದೆ. ಆದ್ದರಿಂದ ಜನ ನಿರ್ಧಾರ ಮಾಡಿದರೆ ಯಾವುದೇ ದುಡಿಯುವಂಥ ಕೈಗಳಿಗೆ ಕೆಲಸ ಇಲ್ಲ. ಇವತ್ತು ಸೋಮಾರಿಯನ್ನು ಮಾಡ್ತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಗೆ ಒಲವಿದೆ. ಜನರು ತೀರ್ಮಾನ ಮಾಡಿದರೆ ಯಾವುದೇ ಆಸೆ ಆಮಿಷಗಳಿಗೆ ಮತದಾರರು ಬಲಿಯಾಗಲಿಕ್ಕೆ ತಯಾರಿಲ್ಲ. ಒಳ ಮೀಸಲಾತಿ ಗೊಂದಲ ಇವೆಲ್ಲವೂ ಕೂಡ ವಿಚಾರ ಇರುವಂಥದ್ದು, ಅವೆಲ್ಲವೂ ಕೂಡ ಈ ಚುನಾವಣಾ ಚರ್ಚೆಯಲ್ಲಿ ಚರ್ಚೆ ಆಗ್ತಾ ಇದೆಯಾ? ಮತದಾರ ಪ್ರಭಾವ ಬೀರ್ತಾ ಇದೆಯಾ? ಯಾವುದು ಚರ್ಚೆ ಇಲ್ಲ. 2,32,000 ಮತದಾರರಿದ್ದಾರೆ. ಅವರಿಗೆ ನಾನು ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಯೊಬ್ಬರಿಗೂ ಕೈ ಮುಗಿದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಮತಯಾಚನೆ ಮಾಡ್ತೇನೆ.
ನನಗೆ ವಿಶ್ವಾಸ ಇದೆ ಜನರು ನನ್ನ ಗೆಲ್ಲಿಸ್ತಾರೆ. ಇವಾಗ ನಿಮ್ಮ ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಓಟ್ ಸಂಬಂಧಪಟ್ಟಂತೆ? ಯಾಕಂದರೆ ಪ್ರತಿ ಸಾರಿ ಓಟ್ ಬಂದಾಗೆಲ್ಲ ಕೂಡ ನಿಮ್ಗೆ ಗೊತ್ತೇ ಇದೆ, ನಿಮಗೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಚಾಯ್ಸ್ ಇಲ್ಲ ಅಂತ ತಿಳ್ಕೊಂಡಿದ್ರು. ಈಗ ಏನು ಹೇಳಕ್ಕೆ ಬಯಸ್ತೀರಾ? ಮುಸಲ್ಮಾನರು ನಮ್ಮ ತಮ್ಮಗಳಿಗೆ ಏನಂತ ಹೇಳ್ತೀನಿ, ಅವ್ರು ಪದೇ ಪದೇ ಇದೇ ಹೇಳೋದು, 500 ರೂಪಾಯಿ ಒಂದು ಬಿರಿಯಾನಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ನಾನು ನಮ್ಮ ತಮ್ಮವ್ರಿಗೆ ಹೇಳೋದು, ಈ ಸತಿ ಅವ್ರಿಗೆ ಪಾಠ ಕಲಿಸ್ಲೇಬೇಕು, ಸೋಲಿಸಲೇಬೇಕು. ಯಾರಿಗಾರೆ ಹಾಕಲಿ, ನಮಗೆ ಅಂತಾನೆ ಅಲ್ಲ, ಬೇರೆಯವ್ರಿಗೆ ಯಾರಿಗಾರೆ ಹಾಕಲಿ ಅವ್ರಿಗೆ ಸೋಲಿಸಬೇಕು ನಮ್ಮ ತಮ್ಮರು ಅಂತ. ಬಿಜೆಪಿಗೆ ಮತ ಹಾಕುವಂಥ ಸಾಧ್ಯತೆ ಇದೆ ಅನ್ಸುತ್ತೆ ಮುಸ್ಲಿಮ್ಸ್? ಅದು ಗೊತ್ತಿಲ್ಲ ಸರ್ ಬಿಜೆಪಿದು. ಅಲ್ಲಲ್ಲ, ಬಿಜೆಪಿಗೆ ಇವ್ರು ಓಟ್ ಹಾಕುವಂಥ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ? ದೂರ ಇದೆ ಹೇಳ್ತಾರೆ, ಒಂದು ಸ್ವಲ್ಪ ಜನ ಹಾಕ್ಬೋದು. ಯಾರಿಗೆ? ಬಿಜೆಪಿಗೇನೂ ಹಾಕ್ಬೋದು, ಗೊತ್ತಿಲ್ಲ ಅದು ನಮಗೆ ಒಳಗಿಂದು. ಹುಡುಗರು ಒಂದು ಸ್ವಲ್ಪ ಇದು ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ ಬಿಜೆಪಿ ಬಂದ್ರೇನೆ ನಮಗೆ ಏನು ಇಲ್ಲ, ಕಾಂಗ್ರೆಸ್ ಬರಬಾರ್ದು ಅಂತ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಗೊಳಿಸಿ ಬರೀ ಬಿಜೆಪಿ ಕೂಡ ಮುಸ್ಲಿಂ ಮತ ಒಂದಷ್ಟು ಬೀಳುವಂಥ ಸಾಧ್ಯತೆ ಇದೆ. ಮೊದಲಿಂದ ಇವಾಗ ಐತಿ ಒಂದು ಸ್ವಲ್ಪ ಬೀಳೋದು. ಈ ಮೂಲಕ ಕಾಂಗ್ರೆಸ್ ಮುಖಂಡರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾಂಗ್ರೆಸ್ ಮುಖಂಡರಿಗೆ ಏನಂತ ಹೇಳಿದರೆ, ಅವರು ಈ ಸತಿ ಮಲ್ಲಿ ಐತಲ್ಲ, ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟು ಅವರೇ ನಿಂತ್ಕೊಂಡು ಒಂದು ಸತಿ ಗೆಲ್ಲಿಸಿ 2 ವರ್ಷ ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಅವ್ರು ಮಾಡಿಲ್ಲ. ನಮ್ಮ ತಮ್ಮಗಳಿಗೆ ಹೇಳ್ತೀನಿ, ಈ ಸತಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲೇಬಾರ್ದು. ಬೇರೆ ಯಾವ್ದಾರ ಪಾರ್ಟಿ ಬರಲಿ, ನನಗೇನು ಓಟ್ ಹಾಕ್ರಿ ಅಂತ ಅಲ್ಲ, ಯಾರಿಗೇರೆ ಹಾಕಲಿ ಅವ್ರಿಗೆ ಸೋಲಿಸ್ಬೇಕು. ಬಿಜೆಪಿಗೆ ಹಾಕರು ಪರವಾಗಿಲ್ಲ, ಅವ್ರದ್ದು ಇಷ್ಟ. ನಾನು ಬಿಜೆಪಿಗೆ ಹಾಕಂತ ಹೇಳ್ತಾ ಇಲ್ಲ, ಅವ್ರ ಇಷ್ಟ. ಯಾರಿಗೆ ಹಾಕ್ತೀರಾ ಹಾಕ್ರಪ್ಪ ನೀವು ಓಟ್. ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸ್ಬೇಕು, ಪಾಠ ಕಲಿಸ್ಬೇಕು. ಇಲ್ಲಿದ್ರೆ ನಿಮ್ಮ ಮಕ್ಕಳು ಎಲ್ಲರೂ ಗುಲಾಮ್ಗಿರಿ ಮಾಡಕ್ ಆಗ್ತೈತೆ ನೋಡ್ರಪ್ಪ. ಈ ಸತಿ ಪಾಠ ಕಲಿಸ್ಲೇಬೇಕು. ಇಲ್ಲಿದ್ರೆ ನೀವು ಎಲ್ಲರೂ ನಿಮ್ಮ ಮಕ್ಕಳು ಎಲ್ಲ ಗುಲಾಮ್ಗಿರಿ. ಅವ್ರ ಅಜ್ಜ, ಮಗ, ತಾತ, ಅವ್ರ ಹೆಂಡತಿ ಎಲ್ಲರೂ. ಮುಸ್ಲಿಂ ಸಮುದಾಯದ ಮತದಾರರಿಗೆ ಸೇರಿದಂತೆ ಎಲ್ಲರಿಗೂ ಏನು ಹೇಳಕ್ಕೆ ಬಯಸ್ತಾರೆ? ನನ್ನ ಸಮುದಾಯದ ಮತದಾರರನ್ನು ಸೇರಿದಂತೆ ಅಹಿಂದ ವರ್ಗದ ಮತದಾರರಿಗೆ ನಾನು ಒಂದೇ ಮಾತನ್ನು ಹೇಳ್ತುವಂಥದ್ದು, ಅಫ್ಸರ್ ಕೊಡ್ಲಿಪೇಟೆ ಒಬ್ಬ ವ್ಯಕ್ತಿ ಅಲ್ಲ, ಇದೊಂದು ಶಕ್ತಿ, ಇದೊಂದು ಸಿದ್ಧಾಂತ. ಹಸಿವು ಮುಕ್ತ, ಭಯಮುಕ್ತ, ಸ್ವಾತಂತ್ರ್ಯವನ್ನು ಬಯಸುವಂಥ ಪಕ್ಷದ ಪ್ರತಿನಿಧಿ ನಾನು ಒಂದು ವೇಳೆ ಗೆದ್ದರೆ ನಾನು MLA ಅಲ್ಲ, ನೀವು ಪ್ರತಿಯೊಬ್ಬರೂ MLA ಎಂಬಂಥ ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ಗಲ್ಲಿಗಳಲ್ಲಿ ಏನು ಕೆಲಸ ಆಗಬೇಕು ನೀವೇ ಮುಂದೆ ನಿಂತು ಮಾಡಿಸಿ. ಒಂದೇ 1 ರೂಪಾಯಿ, ಇದು ನೀವು ಅಂಡರ್ಲೈನ್ ಮಾಡಿ ಹೇಳಿ, ಒಂದೇ 1 ರೂಪಾಯಿ ಭ್ರಷ್ಟಾಚಾರ ನಾನು ಮಾಡಲ್ಲ. ಇದು ನನ್ನ ಭರವಸೆ. ಭ್ರಷ್ಟಾಚಾರ ಮುಕ್ತವಾದಂಥ ಅಧಿಕಾರ ನನಗೆ ನೀವು ಕೊಟ್ಟರೆ ನಾನು ನಿಮಗೆ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ 4 ಬಾರಿ ಶಾಮನೂರು ಶಿವಶಂಕರಪ್ಪ ಅವರು ಆಯ್ಕೆಯಾಗಿದ್ದರು. ಅವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು. ಜನರು ಈ ಬಾರಿ ನಾನಾ ರೀತಿಯ ಲೆಕ್ಕಾಚಾರಗಳನ್ನು ಆಗ್ತಾ ಇರುವಂಥದ್ದು, ಜನರ ಅಭಿಪ್ರಾಯ ನಾನಾ ರೀತಿಯಲ್ಲಿ ಬರ್ತಾ ಇರುವಂಥದ್ದು. ಮತ್ತು ಜೊತೆಗೆ ಮುಸ್ಲಿಂ ಸಮುದಾಯದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಅಭಿವೃದ್ಧಿ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಒಳ ಮೀಸಲಾತಿ ವಿಚಾರವೂ ಕೂಡ ಈ ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು, ಗ್ಯಾರಂಟಿ ಯೋಜನೆಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮತದಾರ ಪ್ರಭುಗಳು ಈ ಬಾರಿ ಯಾರನ್ನ ಆಯ್ಕೆ ಮಾಡ್ತಾರೆ, ಮತದಾರರು ಈ ಬಾರಿ ಯಾರ ಪರ ನಿಲ್ತಾರೆ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ ಆಗಿರುವಂಥದ್ದು, ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.